20-50 MSP ಹೆಚ್ಚಿಗೆ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ಮೀಟಿಂಗ್ ಕರೆಯೋದು ಜರೂರತೆ ಇದ್ದಿಲ್ಲ. ಈಗಾಗಲೇ ಹೇಳಿದ್ದೀನಿ, ನಾವು ಫಸ್ಟ್ ಮೀಟಿಂಗ್ ಏನ್ ಕರೆದಿದ್ದೀವಿ ಕೆಲವೊಂದು ಜನ ಬಿಟ್ಟು ಹೋಗಿದ್ರು. ಆಮೇಲೆ ಸಚಿವರು ಏನ್ ಮೀಟಿಂಗ್ ಮಾಡಿದ್ದಾರೆ ಅದರಲ್ಲಿ ಸಚಿವರು ಅವರಿಗೂ ರಿಕ್ವೆಸ್ಟ್ ಒಂದು ಮಾಡಿದ್ದಾರೆ. ಆ ರಿಕ್ವೆಸ್ಟ್ ಮೇಲೆ ಅವರು ನೋಡ್ಬೇಕಾಗುತ್ತೆ. ನಾವು ಅದೇ ನಿಮ್ಗೆ ಹೇಳ್ತಾ ಇದ್ದೀವಿ, ಮ್ಯಾಂಡೇಟರಿ ಆಗಿ ನಾವು ಹೇಳಿದ್ರೆ ಸಿಗ್ನೇಚರ್ ಆಗಿದೆ ಅವತ್ತಿಂದು ಎಲ್ಲರೂ ಇದ್ರಲ್ರಿ, ತಾವು ಒಪ್ಪಿ ತಮ್ಮ ಎದುರೇ ಒಪ್ಪಿದ ಇದಕ್ಕೆ ಏನದ ಈಗ ಮೇಡಮ್ ಅವರೇ, ಇದು ಸೀರಿಯಸ್ಲಿ ಬಂದದ. ಇಲ್ಲಿವರೆಗೆ ನಾವು ಶಾಂತ ರೀತಿಯಿಂದ ಹೋರಾಟ ಕೈ ಬಿಟ್ಟಂಗೆ ಆಗಿತ್ತು ನಮ್ಮ ಜಿಲ್ಲಾದಾಗ. ನೋಡ್ರಿ, ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಏನ್ ಹೇಳಿದ್ರು ನೀವು ಖಾಲಿ ಕೇಳ್ತೀವಿ ಅಲ್ಲತ್ತೀರಿ. ಹಿಂದಿದ್ದಂತ ಜಿಲ್ಲಾಧಿಕಾರಿ ಕೇಳ್ರಿ, ಇಲ್ಲೇ 21 ದಿನ ಹಗಲು ರಾತ್ರಿ ಕುಂತಿದ್ದೇವೆ. ಇವತ್ತು ಬಿ ನಾವು ಇಲ್ಲೇ ನೀವು ಆದೇಶ ಸರ್ಕಾರ ಕೇಳ್ಕೊಂಬಸ್ತಾನ ನಾವು ಇಲ್ಲೇ ಕೂಡ್ತೀವಿ, ಕೇಳ್ಕೊಂಡು ಹೇಳ್ರಿ ಅಟ್ಲೈನ್ ಮೇಲದ ಏನದ ಉತ್ತರ ಕೊಡ್ಸಿ. ನಾವು ಹಂಗೆ ಹೋಗಲ್ಲ, ಯಾಕ ದಿನ ಬರೋದು ಇಲ್ಲ, ಅಷ್ಟು ಯಾರು ಮಾಡೋದು ಮಾತಾಡೋದಿಲ್ಲ. ಇದ್ರ ಬಗ್ಗೆ ಏನು ಕಬ್ಬಿಂದ್ರ ಕಡಿಮೆ ಕೊಡ್ಲಾ ಬರಲ್ಲ, ಹೆಚ್ಚಿಗೆ ಕೊಡ್ಲಾ ಖುಷಿ ಇರ್ತಾವ. ಕಾರ್ಖಾನೆ ಅಧ್ಯಕ್ಷರೆಲ್ಲ ಸಿಗ್ನೇಚರ್ ಮಾಡ್ಯಾರಲ್ಲ. ಈಗ ತಾವೇನು ಹೇಳ್ತಾ ಇದ್ರಿ ಅದಕ್ಕಿಂತ ಹೆಚ್ಚಿಗೆ ಕೇಳಕ್ ಬರಲ್ಲ ಅಂದ್ರೆ ಅವತ್ತು ಒಪ್ಪಂದಿದ್ದಿಲ್ಲ. ಅವರು ನಾವು ಒಪ್ಪಂದ ಮೇಲೆ ಆಗ್ಯದ 2650 ರೂಪಾಯಿ ಅವ್ರದ್ದು ನಮ್ದು ಒಪ್ಪಂದ. ಯಾರು ಎದುರ ಅಂದ್ರೆ ಜಿಲ್ಲಾಧಿಕಾರಿ ಮತ್ತು ಉಸ್ತುವಾರಿ ಸಚಿವರು ಎದುರು ಒಪ್ಪಂದ ಆಗಿದೆ. ಒಪ್ಪಂದ ಆಗಿದ್ಮೇಲೆ ಅದು ಕೊಡಿಸ್ಲೇಬೇಕು, ಕಾನೂನಾದಂಗೆ ಅದು. ಇಲ್ಲಿ ನಮ್ಮ ಜಿಲ್ಲಾಡಳಿತ ಜಿಲ್ಲಾದ ಪುರ್ತಕ ಅದು ಅವತ್ತು ಕಾನೂನಾಗಿದೆ. FRP ಏನೇ ಇರಲಿ ಅದಕ್ಕೆ ಅದು ಕೊಡಿಸ್ತಕ್ಕಂಥದ್ದು ಇವತ್ತಿಗೆ ನೀವು ನೋಟಿಸ್ ಕೊಟ್ಟಿಲ್ಲ. ಎಷ್ಟು ಸಾರಿ ನೀವು ಅಂದಾಗಂತ್ರಿ ನನಗೆ ಹೇಳಲಿಕ್ಕೆ ಬರಲ್ಲ, ಹೆಚ್ಚಿಗೆ ಕೇಳಲಿಕ್ಕೆ ಬರಲ್ಲ ಅಂತ. ಹೆಚ್ಚಿಗೆ ಕೇಳಲಿಕ್ಕೆ ಬರ್ತದೆ, ತಮ್ಮ ಎದುರು ಒಪ್ಪಂದ ಆದಮೇಲೆ ಕೊಡಲೇಬೇಕು. ಕಡಿಮೆ ಕೊಟ್ಟಾಗ ತಾವು ಆ್ಯಕ್ಷನ್ ತೊಗೋಬೋದು. ಹೆಚ್ಚಿಗೆ ಕೊಡ್ಲಿಕ್ಕೆ ಅವ್ರು ಒಪ್ಪ್ಯಾರಲ್ರಿ. ಈಗ ಅದಕ್ಕೆ ಯಾಕೆ ಡೈವರ್ಟ್ ಮಾಡ್ತಾ ಇದ್ರಿ ತಾವು ಅಂತ? ಇಲ್ಲ ಹೋಗ್ಬೇಡ್ರಿ, ನಮಗೆ ಉತ್ತರ ಕೊಟ್ಟು ಹೋಗ್ರಿ ಮೇಡಮ್. ನೋಡ್ರಿ, ನಾವು ಹಸದ ಬಂದಿದ್ದೇವೆ, ಬರಬೇಡ್ರಿ ಅವರೇ. ಪೇಮೆಂಟ್ ಇದು ನಾರಂಜ ಫ್ಯಾಕ್ಟರಿದು ರಿಲೀಸ್ ಆರ್ಡರ್ ನಮಗೆ ಬಂದಿದೆ. ಅದನ್ನು ಸಂಬಂಧಪಟ್ಟಂತ ಏನು ಪೇಮೆಂಟ್ ಇದೆ ನಿಮಗೆ ಈ ತಿಂಗಳೊಳಗಡೆ ದಯವಿಟ್ಟು ಖಂಡಿತ ನಿಮ್ಮ ಅಕೌಂಟ್ಗೆ ನಮಗೆ ಒಳ್ಳೆ ರೇಟ್ ಸಿಕ್ಕಿದ್ರೆ ನಾವೇ ಮಾಡ್ತೀವಿ, ಅಥವಾ ನಾವು ಬೇರೆ ದಾರಿ ನೋಡಬೇಕಾಗುತ್ತೆ. ಬೆಸ್ಟ್ ಪಾಸಿಬಲ್ ಏನಿದೆ ಅದು ಆಗುತ್ತೆ. ಬಟ್ ನಿಮ್ಮ ಖಾತೆಗೆ ಹಣ ಪಾವತಿ ಆಗುತ್ತೆ ಖಂಡಿತ ಈ ತಿಂಗಳು. ಒಂದು ಆಪ್ಷನ್ ನಮಗೆ ನೀವೇ ಕೊಟ್ಟಿದ್ದೀರಿ, ಅದು ವಾಪಸ್ ಫ್ಯಾಕ್ಟರಿಗೆ ಕೊಟ್ಬಿಡಿ ಅಂತ. ಅದನ್ನು ಒಂದು ಆಯ್ತು ಆಪ್ಷನ್ ಇದೆ, ಬಟ್ ಅದು ಪರಿಗಣಿಸ್ತೀವಿ. ನಮಗೆ ಬಂದಿದೆ ಆಪ್ಷನ್ ಕೂಡ ನಾವು ಪರಿಗಣಿಸ್ತೀವಿ. ನೀವೇ ಆಪ್ಷನ್ ಏನ್ ಕೊಟ್ಟಿದ್ದೀರಿ ನಮ್ಗೆ ವಾಪಸ್ ಕೊಟ್ಟುಬಿಡಿ ಅಂತ, ಅದನ್ನು ನಾವು ಪರಿಗಣಿಸ್ತೀವಿ ಅಂತ. ಇವ್ರ ಬಗ್ಗೆ ಹರಿಸ್ಬೇಕು, ಏನ್ ಮಾಡ್ತಾರ ಗೊತ್ತಿಲ್ಲ. ಎಲ್ಲ ಕಾರ್ಖಾನೆ ಎಲ್ಲ ನಂಬಿಸಿದ ರೈತರು ಸಮಸ್ಯೆ ಬಗೆಹರಿಸಿ. ಈಗ ಮೇಡಮ್ ಹೇಳ್ಕೊತ ಬಂದಾನೆ ಮೇಡಮ್.